ನಮಸ್ಕಾರ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅನ್ನೋದು ಬರೀ ಒಂದಿನ ಮಾತ್ರ ನಾವು ಸೆಲೆಬ್ರೇಟ್ ಮಾಡಿದ್ರೆ ಸಾಲದು. ಪ್ರತಿದಿನ ನಮ್ಮ ಜೀವನದಲ್ಲಿ ಹಬ್ಬವಾಗಿರ್ಬೇಕು. ಹಬ್ಬ ಅಂದ್ರೆ ಏನು? ಸಂತೋಷ, ಸಡಗರ, ಖುಷಿ ಎಲ್ಲಾನು ಅಲ್ವಾ? ಸೊ ಹಾಗೆ ನಮ್ಮ ಲೈಫಲ್ಲಿ ಜ್ಞಾನದ ಮೂಲಕ ನಾವೆಲ್ಲರೂ ಪ್ರತಿದಿನವನ್ನ ಹಬ್ಬವನ್ನಾಗಿ ಆಚರಿಸೋಣ. ಹಾಗೆ ನೀವೆಲ್ಲ ಕೂಡ ಎಷ್ಟು ಜನ ನಮ್ಮ ಎಮೋಜಿಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಅದ್ರ ಜೊತೆಗೆ ಪುಸ್ತಕದ ಪರಿವರ್ತನೆ ಎಪಿಸೋಡ್ಗಳನ್ನ ನೋಡ್ತಾ ಇರುವಂತಹ ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ಅಂಡ್ ಅದರ ಜೊತೆಗೆ ನೀವೆಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನ, ನಿಮಗೆ ಒಂದೊಂದು ಎಪಿಸೋಡ್ ಬಗ್ಗೆನೂ ನಿಮಗೆ ಆಗ್ತಾ ಇರುವಂತಹ ಅನುಭವಗಳನ್ನ, ನಿಮ್ಮ ಕಲಿಕೆಗಳನ್ನ ನಮಗೆ ರೈಟಿಂಗ್ ಮೂಲಕ ಅಂದ್ರೆ ವಾಟ್ಸಪ್ ಅಲ್ಲಿ ನೀವು ಬರೆಯೋದ್ರ ಮೂಲಕ ಅಥವಾ ನೀವು ಒಂದು ಸೆಲ್ಫಿ ವಿಡಿಯೋ ಮಾಡೋದ್ರ ಮೂಲಕ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಅಂದ್ರೆ ಎಮೋಜಿಮ್ ಸಂಸ್ಥೆಯ ನಂಬರ್ಗೆ ಕಳಿಸ್ಕೊಡಿ. ಸೊ ಆ ನಂಬರ್ಗೆ ನೀವು ಕಳಿಸ್ಕೊಟ್ಟಿದ್ದನ್ನ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ಲೇ ಮಾಡ್ತೀವಿ. ನೀವು ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಅಂತ ಕಳ್ಸೋದಕ್ಕಿಂತ ನನ್ನ ಲೈಫಲ್ಲಿ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಇದು ನನಗೆಷ್ಟು ಯೂಸ್ ಆಗ್ತಾ ಇದೆ ಅನ್ನೋ ತರ ನೀವು ಕಳ್ಸಿದ್ರೆ ನಿಮ್ಮ ಮಾತಿಂದ ಸುಮಾರು ಜನಕ್ಕೆ ಅವರು ಇದನ್ನ ಹೇಗ್ ನೋಡ್ಬೇಕು ಅನ್ನೋದು ಅರ್ಥ ಆಗತ್ತೆ. ಪ್ರತಿಯೊಬ್ರು ಕೂಡ ನಾವು ನೋಡೋದನ್ನು ಕೂಡ ಅಳವಡಿಸ್ಕೊಂಡಿರೋದನ್ನ ನಾವು ಇನ್ನೊಬ್ರಿಗೂ ಹೇಳ್ತಾ ಅವ್ರಿಗೂ ಕೂಡ ಸಹಕರಿಸೋಣ. ಸೊ ಈ ಹಬ್ಬ, ಸಂಕ್ರಾಂತಿ ಹಬ್ಬ ಅಂತ ಏನಿದೆ, ಈ ಹಬ್ಬವನ್ನ ನಾವೆಲ್ಲರೂ ಕೂಡ ಜ್ಞಾನದ ಹಬ್ಬವಾಗಿ ಆಚರಿಸೋಣ. ಪ್ರತಿ ಹಬ್ಬವನ್ನ ನಾವು ಜ್ಞಾನದ ಮೂಲಕ ಆಚರಿಸಿದ್ರೆ ನಮ್ ಲೈಫಲ್ಲಿ ಬೇಕಾಗಿರುವಂತಹ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ಹಬ್ಬ ನಿಮ್ಮೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ಕೊಡ್ಲಿ ಅಂತ ನಾವು ನಮ್ಮ ಎಮೋಜಿನ್ ಕಡೆಯಿಂದ ವಿಶ್ ಮಾಡ್ತಾ ಇದೀವಿ. ಹ್ಯಾಪಿ ಸಂಕ್ರಾಂತಿ.